ಇಲ್ಲಿ ಯಾವ ದಿಕ್ಕಲ್ಲಿ ಕುಂತ್ಕೊಂಡು ಓದಿದ್ರೆ ಚೆನ್ನಾಗಾಗ್ತದೆ ಅದು ಇದೆಯಂತೆ. ಹಗಲು ರಾತ್ರಿ ಯಾವಾಗಲೂ ಹಾಸಿಗೆ ಮೇಲೆ ಕುತ್ಕೊಂಡು ಓದ್ತಾ ಇರ್ತಾರೆ. ಆ ರೀತಿ ಪರವಾಗಿಲ್ಲ, ಹಾಸಿಗೆ ಮೇಲೆ ಕುತ್ಕೊಂಡು ಓದ್ಬೋದಾ? ದೇವರ ಯೋಗ ಫಲ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಕೋಪ, ತಾಪ ಮತ್ತೆ ಟೆನ್ಷನ್, ಒತ್ತಡ ಜಾಸ್ತಿ ಆಗುವ ಸ್ಥಾನಗಳು ಬಂದು ಅಗ್ನಿಮೂಲೆಯಲ್ಲಿ ಇರ್ತವೆ. ಆ ನೆರಳು ವಿಚಾರದಲ್ಲಿ ಏನಾಗುತ್ತೆ ಅಂದ್ರೆ, ಮಕ್ಕಳು ಓದ್ಬೇಕಾದ್ರೆ ಅವರ ನೆರಳು ಓದುವಂತ ಪುಸ್ತಕದ ಮೇಲೆ ಬಿದ್ರೆ ಅವ್ರಿಗೆ ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಹೋಗುತ್ತೆ. ಅದು ಈಗ ಬೆಳಿಗ್ಗೆ ಹೊತ್ತು ಕೆಲವರು ಅಶ್ವತ್ಥಕಟ್ಟೆ ಹತ್ರ ಒಂದು ರೋಡ್ ಹಾಕೋದ್ರಿಂದ ಅಲ್ಲಿ ಓಡಾಡೋದ್ರಿಂದ ಸ್ವಲ್ಪ ನಮ್ಗೆ ಎನರ್ಜಿ ಬರ್ತದೆ ಅಂತ ಹೇಳ್ತಾರೆ. ಅದೇನು ನಿಜಾನಾ? ಅದು ಯಾವ ಬಣ್ಣ ಇದ್ರೆ ನಮ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ಬೋದು? ಪರೀಕ್ಷೆ ಹತ್ರ ಬರ್ತಿದ್ದಂಗೆ ಹೆಚ್ಚಾಗಿ ಖಾರದ ಪದಾರ್ಥ ಅವಾಯ್ಡ್ ಮಾಡಿ. ವೀಕ್ಷಕರೇ ನಮಸ್ಕಾರ, ವಿವಿಡ್ ವಿಷನ್ಗೆ ಸ್ವಾಗತ. ನಾನು ನಿಮ್ಮ ಬಿ ಸುರೇಶ್. ಈಗ ಪರೀಕ್ಷೆಗಳ ಸಮಯ. ಜನವರಿಯಿಂದ ಏಪ್ರಿಲ್ ವರೆಗೂ ಇನ್ನ ಪೂರ್ವಭಾವಿ ಪರೀಕ್ಷೆಗಳು ಮತ್ತೆ ಮುಖ್ಯ ಪರೀಕ್ಷೆಗಳು ಈಗ ಪ್ರಾರಂಭ ಆಗ್ತದೆ. SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಜ್ವರ ಶುರು ಆಗಿರ್ತದೆ. ಈ ಅವರ ಪರೀಕ್ಷಾ ಜ್ವರ ಕಡಿಮೆ ಮಾಡ್ಲಿಕ್ಕಾಗ್ಲಿ ಮತ್ತು ವೈಜ್ಞಾನಿಕವಾಗಿ ಜ್ಯೋತಿಷದ ಪ್ರಕಾರ, ಜ್ಯೋತಿಷ್ಯ ಒಂದು ವಿಜ್ಞಾನ, ಆ ವಿಜ್ಞಾನದ ಪ್ರಕಾರ ಅವರು ಯಾವ ರೀತಿ ಓದಿದ್ರೆ ಅವ್ರಿಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದೆ, ಕಾಮ್ ಆಗಿರ್ತಾರೆ, ಇನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅನ್ನೋದು ನಮ್ಮ ವಿವಿಡ್ ವಿಷನ್ ನ ಒಂದು ಉದ್ದೇಶ ಆಗಿದೆ. ಅದಕ್ಕಾಗಿ ಈ ಸ್ಟುಡಿಯೋದಲ್ಲಿ ನಮ್ಮ ಕೋಲಾರದ ಜ್ಯೋತಿಷಿಗಳು ಮತ್ತು ವಾಸ್ತು ತಜ್ಞರಾದಂತಹ ಪುನೀತ್ ಕುಮಾರ್, ಕೋಲಾರದ ಪುನೀತ್ ಕುಮಾರ್ ಅವರು ಬಂದಿದ್ದಾರೆ. ಅವರನ್ನ ಸ್ವಾಗತಿಸೋಣ. ಪುನೀತ್ ಕುಮಾರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಈಗ ಪುನೀತ್ ಅವರೇ, ಇವಾಗ ವಿದ್ಯಾರ್ಥಿಗಳು ಪರೀಕ್ಷೆಯ ಭಯದಲ್ಲಿದ್ದಾರೆ, ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. ಅವರಿಗೆ ನೀವು ಜ್ಯೋತಿಷಿಗಳಾಗಿ ಮತ್ತು ವೈಜ್ಞಾನಿಕವಾಗಿ ಅವರು ಯಾವ ರೀತಿ ಓದಿದ್ರೆ ಅವರ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೆಲವು ಟಿಪ್ಸ್ ಕೊಡ್ಲಿಕ್ಕೆ ಆಗ್ತದಾ? ಶ್ರೀ ಗುರುಭ್ಯೋ ನಮಃ. ಮಾಯಕರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಅತ್ಯಂತ ಒಳ್ಳೆ ವಿಚಾರಗಳನ್ನ ಕೇಳಿದೆ ಸರ್. ಅದಕ್ಕೆ ಆಕ್ಚುಲಾಗಿ ಈ ಒಂದು ವಿಚಾರ ವಿದ್ಯಾರ್ಥಿಗಳಿಗೆ ತುಂಬಾ ಮುಖ್ಯವಾಗಿ ಬೇಕಾಗಿದ್ದಂತ ಒಂದು ವಿಚಾರ. ಯಾಕೆ ಅಂದ್ರೆ ಮಕ್ಕಳು ಓದುವಂತ ಒಂದು ದಿಕ್ಕು ಮತ್ತೆ ಅವರು ಬಳಸುವಂತ ಒಂದು ಸ್ಥಾನ ತುಂಬಾ ಅತ್ಯಂತ ವೈಶಿಷ್ಟ್ಯ ಮತ್ತು ವಿಚಾರಗಳನ್ನ ಒಳಗೊಂಡಿದೆ ಸರ್. ಅದರಲ್ಲಿ ದಿಕ್ಕು ಇಲ್ಲಿ ಯಾವ ದಿಕ್ಕಲ್ಲಿ ಕುಂತ್ಕೊಂಡು ಓದಿದ್ರೆ ಚೆನ್ನಾಗಾಗ್ತದೆ ಅದು ಇದೆಯಾ ಇದರಲ್ಲಿ? ಹೌದು ಸರ್. ಯಾಕೆಂದ್ರೆ ನಾವು ಓದುವಂತ ದಿಕ್ಕಲ್ಲಿ ನಕಾರಾತ್ಮಕ ಶಕ್ತಿಗಳು ಇರಬಾರದು. ಸಕಾರಾತ್ಮಕವಾಗಿ ಇದ್ದಷ್ಟು ಅವರ ವಿದ್ಯಾಭ್ಯಾಸ ತುಂಬಾ ಯಥೇಚ್ಛವಾದಂತ ಒಂದು ಅಂಕಗಳನ್ನು ಗಳಿಸಕ್ಕೆ ಒಂದು ಅನುಕೂಲಗಳನ್ನ ಆಗ್ತವೆ. ಯಾಕೆಂದ್ರೆ ಅವ್ರು ಓದುವಂತ ದಿಕ್ಕಲ್ಲಿ ಪೂರ್ವ ಮತ್ತು ಉತ್ತರ ದಿಕ್ಕು ಅತ್ಯಂತ ಶುಭ ಮತ್ತು ಯಶಸ್ಸಿನ ದಾರಿಯನ್ನ ಕರುಣಿಸ್ತವೆ. ಯಾಕಂದ್ರೆ ಪೂರ್ವಕ್ಕೆ ಇಂದ್ರ ಅಧಿಪತಿ ಆಗಿರುತ್ತಾನೆ, ಸೂರ್ಯ ಉದಯಿಸುವಂತ ದಿಕ್ಕಾಗಿರೋದ್ರಿಂದ ಅವ್ರು ಓದುವಂತ ಒಂದು ವಿಚಾರಗಳು ತುಂಬಾ ಜ್ಞಾಪಕ ಶಕ್ತಿ ಮತ್ತೆ ನೆನಪಿನ ಶಕ್ತಿ ಅವ್ರಿಗೆ ಅಭಿವೃದ್ಧಿ ಆಗೋದ್ರಲ್ಲಿ ದಾರಿ ಸಿಗುತ್ತೆ ಸರ್. ಪೂರ್ವಕ್ಕೆ ಮುಖ ಮಾಡಿ ಉತ್ತರಕ್ಕೆ ಮುಖ ಮಾಡಿ ಓದಿದ್ರೆ ಅನುಕೂಲ ಆಗ್ತದೆ ಅಂತೀರಾ? ಹೌದು ಸರ್. ಅತ್ಯಂತ ಶುಭ ಮತ್ತು ಯಶಸ್ಸಿಗೆ ತುಂಬಾ ಒಳ್ಳೆ ದಾರಿಯನ್ನ ಸಿಗುತ್ತೆ ಸರ್. ಯಾಕೆಂದ್ರೆ ಓದಿರುವಂತ ವಿಚಾರಗಳು ಅವ್ರ ನೆನಪಿನ ಶಕ್ತಿಯನ್ನು ಕೂಡ ಬೇಕಾಗತ್ತೆ. ಮತ್ತೆ ಓದುವಂತ ಎಲ್ಲಾ ವಿಚಾರಗಳು ಅವ್ರಿಗೆ ಪರೀಕ್ಷಾ ಸಮಯದಲ್ಲಿ ಅತಿ ಹೆಚ್ಚಾಗಿ ಅಂಕ ಗಳಿಸಕ್ಕೆ ದಾರಿ ಸಿಗುತ್ತೆ ಸರ್. ಮತ್ತೆ ಕೆಲವು ವಿದ್ಯಾರ್ಥಿಗಳಿಗೆ ಒಂದು ಅಭ್ಯಾಸ ಆಗ್ಬಿಟ್ಟಿರ್ತದೆ, ರಾತ್ರಿ ಹೊತ್ತು ಹಾಸಿಗೆ ಮೇಲೆ ಕುತ್ಕೊಂಡು, ರಾತ್ರಿ ಅಂತಲ್ಲ ಹಗಲು ರಾತ್ರಿ ಯಾವಾಗ್ಲೂ ಹಾಸಿಗೆ ಮೇಲೆ ಕುತ್ಕೊಂಡು ಓದ್ತಾ ಇರ್ತಾರೆ. ಆ ರೀತಿ ಪರವಾಗಿಲ್ಲ, ಹಾಸಿಗೆ ಮೇಲೆ ಕುತ್ಕೊಂಡು ಓದ್ಬೋದಾ? ಓದೋದಕ್ಕೆ ಅತ್ಯಂತ ಒಳ್ಳೆ ಸ್ಥಾನ ಬಂದು ನಮ್ಗೆ ವಾಯುವ್ಯ, ಅಂದ್ರೆ ನಾರ್ತ್ ವೆಸ್ಟ್ ಕಾರ್ನರ್ ಮತ್ತೆ ನಾರ್ತ್ ಈಸ್ಟ್ ಕಾರ್ನರ್ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಈಶಾನ್ಯದಲ್ಲಿ ಒಂದು ಸಕಾರಾತ್ಮಕ ಒಂದು ವಾತಾವರಣಗಳು ಮತ್ತೆ ವಾಯು ಮೂಲೆ ಬಂದು ನಮಗೆ ಹೆಚ್ಚಾಗಿ ಗಾಳಿ ಬೆಳಕಿನ ಒಂದು ಸ್ಥಾನಮಾನ ಅಂತ ಹೇಳ್ತೀವಿ. ಆ ಒಂದು ಜಾಗದಿಂದ ಕುತ್ಕೊಂಡು ಓದೋದ್ರಿಂದ ಒಳ್ಳೆ ವಿದ್ಯಾಭ್ಯಾಸದ ಒಂದು ಸ್ಥಾನಗಳು ಸಿಗುತ್ತೆ. ಮತ್ತೆ ಹೆಚ್ಚಾಗಿ ಅಗ್ನಿಮೂಲೆಯನ್ನು ಅವಾಯ್ಡ್ ಮಾಡ್ಬೇಕು ಸರ್. ಯಾಕಂದ್ರೆ ಅಗ್ನಿಮೂಲೆಯಲ್ಲಿ ಒಂದು ಅಗ್ನಿದೇವರ ಒಂದು ಯೋಗ ಫಲ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಕೋಪ, ತಾಪ ಮತ್ತೆ ಟೆನ್ಷನ್, ಒತ್ತಡ ಜಾಸ್ತಿ ಆಗುವ ಸ್ಥಾನಗಳು ಬಂದು ಅಗ್ನಿಮೂಲೆಯಲ್ಲಿ ಇರ್ತವೆ. ಸೊ ಹಾಗಾಗಿ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತ ಹೇಳ್ತೀವಿ ನಾವು. ಹಾಗೆ ನೀವು ವಿಶೇಷ ಒಂದು ಪ್ರಶ್ನೆ ಕೇಳಿದ್ರಿ, ಹಾಸಿಗೆ ಮೇಲೆ ಕುತ್ಕೊಂಡು ಓದ್ಬೋದಾ ಅಂತ. ಹಾಸಿಗೆ ಮೇಲೆ ಕುತ್ಕೊಂಡು ಓದೋದ್ರಿಂದ ಮಕ್ಕಳು ಮಂಕ್ ಆಗ್ತಾರೆ ಮತ್ತೆ ಅವ್ರಿಗೆ ಒಂದು ನಕಾರಾತ್ಮಕ ಶಕ್ತಿಗಳು ಜಾಸ್ತಿ ಆಗುತ್ತೆ ಸರ್. ಯಾಕಂದ್ರೆ ಮಂಕ್ ಆದಷ್ಟು ಅವ್ರಿಗೆ ವಿದ್ಯಾಭ್ಯಾಸದ ಬಗ್ಗೆ ಗಮನ ಬರಲ್ಲ, ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ಸರ್. ಹಾಗಾಗಿ ಹಾಸಿಗೆ ಮೇಲೆ ಕುತ್ಕೊಂಡು ಓದೋದನ್ನ ಅವಾಯ್ಡ್ ಮಾಡ್ಬೇಕು. ಹೆಚ್ಚಾಗಿ ವಾಯುವ್ಯ ಮತ್ತೆ ಈಶಾನ್ಯ ದಿಕ್ಕು ಹೆಚ್ಚಾಗಿ ಪ್ರಿಫರ್ ಮಾಡುವಂತ ಒಂದು ಸ್ಥಾನಮಾನಗಳು ಅಂತ ಹೇಳ್ತೀವಿ ಸರ್. ಅಂದ್ರೆ ವಾಯುವ್ಯ ದಿಕ್ಕದಲ್ಲಿ ಕೂತ್ಕೊಂಡು ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಓದೋದು ಸೂಕ್ತ ಅಂತ ನೀವು ಹೇಳ್ತೀರಾ? ಹೌದು ಸರ್. ಮತ್ತೆ ಹಾಸಿಗೆ ಮೇಲೆ ಕೂತ್ಕೊಳ್ಳೋದು ಸೋಮಾರ್ತನ ಬರ್ತದೆ, ಮತ್ತೆ ಸರಿಯಾಗಿ ತಲೆಗೆ ಹಿಡಿಯಲ್ಲ ಅಂತ ಹೇಳ್ತೀರಾ? ಹೌದು ಸರ್. ಬೆಳಕು ಯಾವ ಕಡೆಯಿಂದ ಬರ್ಬೇಕಂದ್ರೆ ಸರ್, ಬೆಳಕು ಉತ್ತರಕ್ಕೆ ಮತ್ತು ಪೂರ್ವಕ್ಕೆ ಬೆಳಕು ನಿಮಗೆ ಬರೋದ್ರಿಂದ ಅವ್ರ ವಿದ್ಯಾಭ್ಯಾಸದ ಮುಖ ಮಾಡಿ ಓದೋದ್ರಿಂದ ಕೂಡ ಅದು ಫಲ ಕೊಡುತ್ತೆ ಸರ್. ಈಗ ಬೆಳಕಿನ ಬಗ್ಗೆ ಹೇಳಿದ್ರೆ, ಬೆಳಕು ಬಂದಾಗ ನೆರಳು ಬರುತ್ತಲ್ವಾ, ನೆರಳನ್ನ ಯಾವ ರೀತಿ ಅವಾಯ್ಡ್ ಮಾಡ್ಬೇಕು ಅಂತ? ಸರ್, ನೆರಳು, ಆ ನೆರಳು ವಿಚಾರದಲ್ಲಿ ಏನಾಗುತ್ತೆ ಅಂದ್ರೆ, ಮಕ್ಕಳು ಓದ್ಬೇಕಾದ್ರೆ ಅವರ ನೆರಳು ಓದುವಂತ ಪುಸ್ತಕದ ಮೇಲೆ ಬಿದ್ರೆ ಅವ್ರಿಗೆ ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಹೋಗುತ್ತೆ ಮತ್ತೆ ಗಮನ ಆ ಕಡೆ ಇರಲ್ಲ ಸರ್. ಯಾಕಂದ್ರೆ ನೆರಳನ್ನ ರಾಹು ತತ್ವ ಅಂತೀವಿ.
ಆ ರಾಹು ತತ್ವ ಅವ್ರು ಇಂಡಿಕೇಟ್ ಮಾಡಿದಾಗ ಅವ್ರ ವಿದ್ಯಾಭ್ಯಾಸದ ನೆನಪಿನ ಶಕ್ತಿ ಕೊರತೆ ಆಗೋದ್ರಿಂದ ಅವ್ರ ಮುಂದಿನ ಒಂದು ದಿಕ್ಕಲ್ಲಿ ಬೆಳಕಿನ ವ್ಯವಸ್ಥೆ ಇರಬೇಕಾಗತ್ತೆ. ಪೂರ್ವ ದಿಕ್ಕಲ್ಲಿ ಬೆಳಕಿರ್ಬೇಕು, ಅದು ಉತ್ತರ ದಿಕ್ಕಲ್ಲಿ ಬೆಳಕಿರ್ಬೇಕು. ಹಾಗಾಗಿ ನೆರಳನ್ನ ಅವಾಯ್ಡ್ ಮಾಡ್ಕೊಂಡು ಓದೋದ್ರಿಂದ ಅವ್ರಿಗೆ ಅತ್ಯಂತ ಒಳ್ಳೆ ರೀತಿಯಲ್ಲಿ ಅವ್ರ ಜ್ಞಾನಾರ್ಜನೆ ಆಗುತ್ತೆ ಸರ್. ಈಗ ವಿದ್ಯಾರ್ಥಿಗಳಿಗೆ ಓದ್ಲಿಕ್ಕೆ ಸೂಕ್ತ ಸಮಯ ಯಾವುದು ಅಂತ? ಸರ್, ವಿದ್ಯಾರ್ಥಿಗಳು ಓದ್ಲಿಕ್ಕೆ ತುಂಬಾ ಜನ ನೈಟ್ ಟೈಮ್ ಓದುವಂತ ಅಭ್ಯಾಸ ಇಟ್ಕೊಂಡಿರ್ತಾರೆ. ನೈಟ್ ಟೈಮ್ ಓದೋದನ್ನ ಅವಾಯ್ಡ್ ಮಾಡಿ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅತ್ಯಂತ ಶುಭ ರೀತಿಯಲ್ಲಿ ಇರುತ್ತೆ ಸರ್. ಬೆಳಗಿನ 4 ಗಂಟೆಯಿಂದ 6 ಗಂಟೆ ಅಥವಾ 7 ಗಂಟೆ ಮಧ್ಯೆ ಸೂರ್ಯನ ಕಿರಣಗಳು ಒಂದು ಒಳ್ಳೆ ರೀತಿಯಲ್ಲಿ ಸಕಾರಾತ್ಮಕ ಬರೋದ್ರಿಂದ ಮತ್ತೆ ಆಮ್ಲಜನಕ ಉತ್ಪಾದನೆ ಆಗುವಂತ ಒಂದು ಸಮಯ ಅಂತ ಹೇಳ್ತೀವಿ ಸರ್ ಬೆಳಗಿನ ಜಾವ. ಸೊ ಹಾಗಾಗಿ ಅವ್ರು ಬೆಳಗಿನ ಜಾವ ಓದೋದ್ರಿಂದ ಅವ್ರಿಗೆ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅಥವಾ ನೆನಪಿನ ಶಕ್ತಿಗಾಗಿರ್ಬೋದು, ಜ್ಞಾನಾರ್ಜನೆಗಾಗಿರ್ಬೋದು ಒಳ್ಳೆ ರೀತಿಯ ಅನುಗ್ರಹ ಇರುತ್ತೆ ಸರ್. ಅದು ಈಗ ಬೆಳಿಗ್ಗೆ ಹೊತ್ತು ಕೆಲವರು ಅಶ್ವತ್ಥಕಟ್ಟೆ ಹತ್ರ ಒಂದು ರೌಂಡ್ ಹಾಕೋದ್ರಿಂದ ಅಲ್ಲಿ ಓಡಾಡೋದ್ರಿಂದ ಒಂದ್ ಸ್ವಲ್ಪ ನಮ್ಗೆ ಎನರ್ಜಿ ಬರ್ತದೆ ಅಂತ ಹೇಳ್ತಾರೆ. ಅದೇನು ನಿಜಾನಾ ಹೆಂಗದು? ಸರ್, ಹೌದು ಸರ್. ಅದು ವೈಜ್ಞಾನಿಕವಾಗಿ ಮತ್ತೆ ಜ್ಯೋತಿಷ ಪ್ರಕಾರ ಎರಡು ರೀತಿಯಲ್ಲೂ ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಯಾಕಂದ್ರೆ ಅರಳಿ ಮರಕ್ಕೆ ನಾವು ಗುರುವಿನ ತತ್ವ ಅಂತ ಹೇಳ್ತೀವಿ. ಅಲ್ಲಿ ನಾಗರ ಒಂದು ವಿಚಾರ ಇರೋದ್ರಿಂದ ಮತ್ತೆ ಬೇವಿನ ಮರದ ವಿಚಾರ ಇರೋದ್ರಿಂದ ಅಲ್ಲಿ ಬೆಳಗಿನ ಜಾವ ಒಂದು 4 ಗಂಟೆಯಿಂದ 7 ಗಂಟೆ ಮಧ್ಯೆ ಆಮ್ಲಜನಕ ಉತ್ಪಾದನೆ ಆಗುವಂತ ಏಕೈಕ ಸ್ಥಳ ಅಂತ ಹೇಳ್ತೀವಿ. ಆಮೇಲೆ ಪ್ರತಿಯೊಂದು ಸ್ಥಳಗಳಲ್ಲೂ ಅದು ಈಸಿ ನಮಗೆ ಸಿಗುವಂತ ಒಂದು ಸ್ಥಾನ ಅಂತ ಹೇಳ್ತೀವಿ. ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅಲ್ಲಿ ಪ್ರದಕ್ಷಿಣೆ ಹಾಕೋದ್ರಿಂದ ಹೆಚ್ಚಿನ ಫಲ ಸಿಗುತ್ತೆ. ಇಲ್ಲಿ ಮಕ್ಕಳಿಗೆ ಹಾಕೋದ್ರಿಂದ ಏನ್ ಪ್ರಯೋಜನ ಅಂತಂದ್ರೆ ಅವ್ರಿಗೆ ಆಮ್ಲಜನಕ ಉತ್ಪಾದನೆ ಆಗೋದ್ರಿಂದ ಅವ್ರ ಒತ್ತಡನ ಕಡಿಮೆ ಮಾಡುವಂತ ಒಂದು ಸ್ಥಾನ ಆಗಿರುತ್ತೆ. ಅತಿ ಹೆಚ್ಚಾಗಿ ಶುದ್ಧವಾದ ಆಮ್ಲಜನಕ ಉತ್ಪಾದನೆ ಆಗೋದ್ರಿಂದ ಅವ್ರ ಮೆದುಳಿನ ಕ್ರಿಯಾಶಕ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ಅವ್ರಿಗೆ ವಿದ್ಯಾಭ್ಯಾಸದ ಅನುಕೂಲ ಆಗೋದ್ರ ಜೊತೆಗೆ ಅವ್ರಿಗೆ ಒಳ್ಳೆ ದಾರಿನೂ ಸಿಗುತ್ತೆ, ನೆನಪಿನ ಶಕ್ತಿ ಇಂಪ್ರೂವ್ ಆಗುತ್ತೆ ಸರ್. ಕಾನ್ಸಂಟ್ರೇಷನ್ ಹೆಚ್ಚಾಗ್ಬೋದಾ? ಹೌದು ಸರ್, ಖಂಡಿತ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಸೊ ಅಶ್ವತ್ಥಕಟ್ಟೆ ಪ್ರದಕ್ಷಿಣೆ ಮಾಡೋದು ಸೊ ವೈಜ್ಞಾನಿಕವಾಗಿ ಒಳ್ಳೇದು. ಹೌದು ಸರ್. ಆಮ್ಲಜನಕ ಸಿಗುತ್ತೆ, ಮೆದುಳಿಗೆ ಅನುಕೂಲ ಆಗ್ತದೆ ಮತ್ತು ಕಾನ್ಸಂಟ್ರೇಷನ್ ಬೆಳೆಯುತ್ತೆ ಅಂತ ನೀವೊಂದು ಅಭಿಪ್ರಾಯ ಕೊಡ್ತಿದ್ದೀರಾ. ಹೌದು ಸರ್. ವಿದ್ಯಾರ್ಥಿಗಳೇ ಇದನ್ನ ಗಮನಿಸಿ. ಮತ್ತೆ ಈ ಬಣ್ಣ, ಯಾವ ಬಣ್ಣ ಇದ್ರೆ ನಮ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ಬೋದು? ಸರ್, ಓದುವಂತ ವಿಚಾರದಲ್ಲಿ ಕೆಂಪು ಮತ್ತೆ ನೀಲಿ ಮತ್ತೆ ಕಪ್ಪು ಬಟ್ಟೆಗಳನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕಾಗತ್ತೆ. ಲೈಟ್ ಕಲರ್ಸ್ ಬಟ್ಟೆಗಳು ಯೂಸ್ ಮಾಡೋದ್ರಿಂದ ಅವ್ರ ಮನಸ್ಸಿನ ಮೇಲೆ ಅತಿ ಹೆಚ್ಚಾಗಿ ಒಳ್ಳೆ ರೀತಿಯಲ್ಲಿ ಪರಿಣಾಮ ಬೀರೋದ್ರಿಂದ ಲೈಟ್ ಕಲರ್ಸ್ ಆದಷ್ಟು ಯೂಸ್ ಮಾಡೋದು ಒಳ್ಳೇದು ಸರ್. ಅವರ ಹಾಸಿಗೆ ಬಣ್ಣ ಆಗಿರ್ಬೋದು, ಅವರ ರೂಮಿನ ಬಣ್ಣ ಆಗಿರ್ಬೋದು, ಆದಷ್ಟು ಕೆಂಪು ಮತ್ತೆ ನೀಲಿ ಕಲರ್ ಬಣ್ಣಗಳನ್ನು ಅವಾಯ್ಡ್ ಮಾಡೋದು ಒಳ್ಳೇದು. ಹಾಗಾಗಿ ಲೈಟ್ ಕಲರ್ಸ್ ಇರೋದ್ರಿಂದ ಅವರ ಮನಸ್ಸಿನ ಮೇಲೆ ಪರಿಣಾಮ ಶುದ್ಧವಾಗಿರುತ್ತೆ ಸರ್, ಒಳ್ಳೆ ರೀತಿಯಲ್ಲಿ ಅನುಗ್ರಹ ಆಗುತ್ತೆ. ಪ್ರೀತ್ ಅವರೇ, ಈ ಓದೋ ಸ್ಥಳ ಹೇಗಿರ್ಬೇಕು ಅಂತ? ಸರ್, ವಿದ್ಯಾರ್ಥಿಗಳಿಗೆ ಓದುವಂತ ಸ್ಥಳ ಅತಿ ಮುಖ್ಯವಾದಂತ ಒಂದು ವಿಚಾರ. ಒಳ್ಳೆ ಒಂದು ಪ್ರಶ್ನೆ ಕೇಳಿದ್ರಿ. ಓದುವಂತ ಸ್ಥಳದಲ್ಲಿ ಹೆಚ್ಚಾಗಿ ಧೂಳು ಇರಬಾರದು ಸರ್. ಓದುವಂತ ಮಕ್ಕಳಿಗೆ ಅದು ನಕಾರಾತ್ಮಕ ಶಕ್ತಿಯನ್ನ ಕೊಡೋದ್ರ ಜೊತೆಗೆ ಓದುವಂತ ವಿಚಾರಗಳು ಇಂಟ್ರೆಸ್ಟ್ ಬರಲ್ಲ. ಈ ಧೂಳನ್ನ ಅವಾಯ್ಡ್ ಮಾಡ್ಕೊಂಡು ಅಂದ್ರೆ ಆದಷ್ಟು ಶುದ್ಧವಾದಂತ ಒಂದು ಸ್ಥಳದಲ್ಲಿ ಕೂತ್ಕೋಬೇಕಾಗತ್ತೆ. ಧೂಳು ಹಿಡಿಬಾರ್ದು. ಮತ್ತೆ ಅದ್ರ ಜೊತೆಗೆ ಹಳೆ ಪುಸ್ತಕಗಳು, ಹಳೆ ವಸ್ತುಗಳು ಅವ್ರು ಓದುವಂತ ಸ್ಥಳದಲ್ಲಿ ಇರಬಾರ್ದು ಸರ್. ಯಾಕಂದ್ರೆ ಹಳೆ ವಸ್ತುಗೆ ಅಧಿಪತಿ ಶನೇಶ್ವರ ಅಂತೀವಿ. ಶನೇಶ್ವರ ಒಂದು ಸ್ಥಾನಮಾನ ಆಕ್ಟಿವೇಟ್ ಆಯ್ತು ಅಂದ್ರೆ ಅವ್ರ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗುತ್ತೆ ಸರ್. ಹಾಗಾಗಿ ಓದುವಂತ ಸ್ಥಳ ಶುದ್ಧವಾಗಿರ್ಬೇಕು ಮತ್ತೆ ಶುಭ್ರವಾಗಿರ್ಬೇಕು, ಧೂಳು ರಹಿತವಾಗಿರ್ಬೇಕು ಸರ್. ನಮ್ಮ ಎಕ್ಸಾಮಿನೇಷನ್ ಅಂದ ತಕ್ಷಣ ಅವ್ರಿಗೆ ಒತ್ತಡ ಸ್ಟಾರ್ಟ್ ಆಗ್ತದೆ, ಸ್ವಲ್ಪ ನೆನಪಿನ ಶಕ್ತಿ ಕಡಿಮೆ ಆಗಕ್ಕೆ ಶುರು ಆಗ್ತದೆ ಈ ಒತ್ತಡದಿಂದಾಗಿ. ಅದಕ್ಕೇನಾದ್ರೂ ಪರಿಹಾರಗಳಿರ್ತಾವ? ಹೌದು ಸರ್, ಖಂಡಿತ. ಯಾಕಂದ್ರೆ ಮಕ್ಕಳ ವಿದ್ಯಾಭ್ಯಾಸ ಪರೀಕ್ಷೆ ಹತ್ರ ಬರ್ತಿದಂಗೆ ಓದುವಂತ ಸಮಯ ಮತ್ತೆ ಓದುವಂತ ವಿಚಾರಗಳು ಎರಡಕ್ಕೂ ಅವ್ರಿಗೆ ಪ್ರೆಷರ್ ಮತ್ತೆ ಟೆನ್ಷನ್ ಅನ್ನ ಕೊಡುತ್ತೆ. ಇದನ್ನ ಅವಾಯ್ಡ್ ಮಾಡೋದು ಹೆಂಗೆ ಅಂದ್ರೆ ಅವ್ರು ಪ್ರಾಪರ್ ನಿದ್ದೆಯನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಅಂದ್ರೆ ಇದ್ರಲ್ಲಿ ನಿದ್ದೆ ಕೂಡ ತುಂಬಾ ಮುಖ್ಯವಾಗಿ ಬರುತ್ತೆ. ಯಾಕಂದ್ರೆ ಪ್ರಾಪರ್ ಸ್ಲೀಪ್ ಅಂತ ಹೇಳ್ತೀವಿ. 5 ರಿಂದ 6 ಗಂಟೆ ನಿದ್ರೆ ಮಾಡ್ಬೇಕಾಗತ್ತೆ. ಮತ್ತೆ ಬೆಳಗ್ಗೆ ಪ್ರಾಪರ್ ಆಗಿ ಓದೋದ್ರಿಂದ ಅಂದ್ರೆ ಬೆಳಗ್ಗೆ ಓದೋದ್ರಿಂದ ಒತ್ತಡ ಕಡಿಮೆ ಆಗುತ್ತೆ. ಮತ್ತೆ ಹೆಚ್ಚಾಗಿ ಫ್ರೆಂಡ್ಸ್ ಜೊತೆಲಿ ಮಾತಾಡುವಾಗ ಅವ್ರು ಹೆಚ್ಚಾಗಿ ಮುಂದಿನ ಫ್ಯೂಚರ್ ಬಗ್ಗೆ ಮಾತಾಡೋದನ್ನ ಅವಾಯ್ಡ್ ಮಾಡ್ಬೇಕು ಸರ್. ಯಾಕಂದ್ರೆ ಮುಂದೆ ಏನ್ ಮಾಡ್ಬೇಕು, ಇಂಜಿನಿಯರಿಂಗ್ ಓದ್ಬೇಕಾ, ಮೆಡಿಕಲ್ ಓದ್ಬೇಕಾ, ಆ ಟ್ರ್ಯಾಕ್ ಅನ್ನು ಅವರು ತುಂಬಾ ಉಪಯೋಗಿಸ್ತಾರೆ ಆ ಟೈಮ್ ಅಲ್ಲಿ. ಅವಾಗ ಏನಾಗ್ತದೆ, ಒತ್ತಡ ಇದ್ರ ಮೇಲೆ ಕಡಿಮೆ ಮಾಡ್ತಾರೆ, ಕಾನ್ಸಂಟ್ರೇಷನ್ ಇದನ್ನ. ಮತ್ತೆ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ಅವ್ರ ಗಮನ ಒತ್ತನ್ನ ಕೊಡ್ತಾರೆ. ಸೊ ಹಾಗಾಗಿ ಫ್ಯೂಚರ್ ಬಗ್ಗೆ ಚಿಂತೆನ ಬಿಟ್ಟು 10th ಆಗಿರ್ಬೋದು, PUC ಆಗಿರ್ಬೋದು, ಆ ಪರೀಕ್ಷೆ ಬಗ್ಗೆ ಮಾತ್ರ ಗಮನ ಕೊಡೋದ್ರಿಂದ ಅವ್ರಿಗೆ ಒಂದು ಒಳ್ಳೆ ಯಶಸ್ಸು ಸಿಗುತ್ತೆ ಸರ್. ಆಮೇಲೆ ಈ ವಿಚಾರದಲ್ಲಿ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಫ್ರೆಂಡ್ಸ್ ಜೊತೆ ಚರ್ಚೆ ಮಾಡುವಾಗ ಅವ್ರ ಪ್ರೆಷರ್ ಮತ್ತು ಒತ್ತಡನ ಬ್ಯಾಲೆನ್ಸ್ ಮಾಡ್ಕೊಂಡು ಏನ್ ಓದ್ಬೇಕು ಅದ್ರ ಬಗ್ಗೆ ಚರ್ಚೆ ಮಾತ್ರ ಮಾಡ್ಬೇಕು ಸರ್. ವಿದ್ಯಾಭ್ಯಾಸದ ಚರ್ಚೆ ಮಾತ್ರ ಮಾಡ್ಬೇಕಾಗತ್ತೆ ಅವರು. ಈ ಗುರು ಹಿರಿಯರ ಜೊತೆಲಿ ಮಾತಾಡೋದಾಗಿರ್ಬೋದು ಅಥವಾ ಅವ್ರಿಗೆ ಒಂದು ಒಳ್ಳೆ ಗೌರವ ಕೊಡೋದಾಗಿರ್ಬೋದು, ಅವ್ರಿಗೊಂದು ಒಳ್ಳೆ ಸಂಸ್ಕಾರ ಕೊಡೋದ್ರಿಂದ ಕೂಡ ಅವ್ರಿಗೆ ಒತ್ತಡ ಕಡಿಮೆ ಆಗುತ್ತೆ. ಮತ್ತೆ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ಪೂರಕ ವ್ಯವಸ್ಥೆ ಕೂಡ ಸಿಗುತ್ತೆ ಸರ್. ಅಂದ್ರೆ ವಿದ್ಯಾರ್ಥಿಗಳು ಸ್ನೇಹಿತರ ಜೊತೆ ಮಾತಾಡ್ಬೇಕಾದ್ರೆ ಬರೀ ಪಟ್ಟಿದ್ ಮಾತ್ರ ಮಾತಾಡ್ಲಿ. ಸೊ ಅವರು ಓಡಾಡಿದ ವಿಷಯಗಳು, ಅವರ ಫ್ರೆಂಡ್ಸ್ ವಿಷಯ, ಬೇರೆ ಫ್ರೆಂಡ್ಸ್ ಗರ್ಲ್ ಫ್ರೆಂಡ್ಸ್ ವಿಷಯಗಳಾಗ್ಲಿ, ಸಿನಿಮಾ ವಿಷಯಗಳಾಗ್ಲಿ, ಇದನ್ನೆಲ್ಲ ಅವಾಯ್ಡ್ ಮಾಡಿ ಆರಾಮಾಗಿ ಪಟ್ಟಿದ ಬಗ್ಗೆನೆ ಮಾತಾಡಿದ್ರೆ ಹೆಚ್ಚಿನ ಒಂದು ತಲೆಗೆ ಒಂದಷ್ಟು ಹಿಡಿಯುತ್ತೆ. ಹೌದು ಸರ್, ಒತ್ತಡಗಳು ಕಡಿಮೆ ಆಗ್ತದೆ ಅಂತ ನೀವು ಹೇಳ್ತೀರಾ. ಜೊತೆಗೆ ಗುರು ಹಿರಿಯರನ್ನ ಸ್ವಲ್ಪ ವಿಶ್ವಾಸ ತಗೊಂಡು ಅವ್ರ ಆಶೀರ್ವಾದ ತಗೊಂಡು ಮಾಡ್ಬೇಕು. ಅವರ
ಯಾರು ಶಿಕ್ಷಣ ಕೊಟ್ಟಿರ್ತಾರೆ ಗುರುಗಳು, ಅವ್ರ ಹತ್ರ ಇದ್ರ ಬಗ್ಗೆ ಅವಾಗ ಅವಾಗ ಸ್ವಲ್ಪ ಅವ್ರ ಹತ್ರ ಟಿಪ್ಸ್ ತಗೊಳ್ಳಿ ಅಂತ ಹೇಳ್ತೀರಾ ನೀವು? ಹೌದು ಸರ್. ಆಯ್ತು. ಈಗ ಇದಾದ ನಂತರ ಈ ಆಹಾರ ಮತ್ತು ಪದ್ಧತಿಗಳು ಇದೇನಾದ್ರೂ ಅದು ಇನ್ಫ್ಲೂಯೆನ್ಸ್ ಆಗ್ತದೆ? ಯಾಕಂದ್ರೆ ಆ ಈ ಇದರಲ್ಲಿ ಸ್ವಲ್ಪ ನಾವು ಆರೋಗ್ಯ ಕಾಪಾಡ್ಕೊಬೇಕಾಗ್ತದೆ. ಈ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಏನಾದ್ರು ಟಿಪ್ಸ್ ಇದೆಯಾ? ಹೌದು ಸರ್. ಪಾನಿಪುರಿ ತಿನ್ಕೊಂಡು ಪಿಜ್ಜಾ ಬರ್ಗರ್ ತಿನ್ಕೊಂಡು ನಾವು ಪರವಾಗಿಲ್ವಾ, ಎಂಜಾಯ್ ಮಾಡ್ಬೋದಾ? ಅಥವಾ ಪರ್ಟಿಕ್ಯುಲರ್ ಆಗಿ ಇಂಥ ಆಹಾರ ಇದ್ರೆ ನಾವು ಆರೋಗ್ಯಕ್ಕೆ ಒಳ್ಳೇದು, ಆರೋಗ್ಯ ಕಾಪಾಡ್ಕೊಬೇಕಾ ಅಂತ ಒಂದ್ ಸ್ವಲ್ಪ ಟಿಪ್ಸ್ ಕೊಡಿ. ಹೌದು ಸರ್. ಎಕ್ಸಾಮ್ ಅಂದ್ರೆ ಒಂದು ಪರೀಕ್ಷೆ ಹತ್ರ ಬರ್ತಿದಂಗೆನೆ ಹೆಚ್ಚಾಗಿ ಖಾರದ ಪದಾರ್ಥನ ಅವಾಯ್ಡ್ ಮಾಡಿ ಸಾತ್ವಿಕ ಆಹಾರ ಊಟ ಮಾಡೋದು ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರೋದ್ರ ಜೊತೆಗೆ ಅವ್ರ ಜಠರ ಆಗಿರ್ಬೋದು ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು ಆರಾಮ್ ಇರುತ್ತೆ. ಯಾಕಂದ್ರೆ ಎಕ್ಸಾಮ್ ಹತ್ತತ್ರ ಬರ್ತಿದ್ದಂಗೆನೆ ಅತಿಯಾದ ಖಾರದ ಪದಾರ್ಥಗಳಿಂದ ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಅವರು ಸಾತ್ವಿಕ ಆಹಾರ ಊಟ ಮಾಡೋದು ಒಳ್ಳೇದು. ಹಾಗೆ ಪರೀಕ್ಷಾ ಸಮಯದಲ್ಲಿ ತುಂಬಾ ಜನ ಎಚ್ಚರ ತಪ್ಪಿ ಈ ಹೊಟ್ಟೆ ಸಂಬಂಧಪಟ್ಟಂತ ಅನಾರೋಗ್ಯ ಫಲಗಳನ್ನ ಬರ್ತದೆ ಸರ್. ಈ ಹೊಟ್ಟೆ ಸಂಬಂಧವಾಗಿ ಏನಾದ್ರು ಆರೋಗ್ಯ ಸಮಸ್ಯೆಗಳು ಬಂದಾಗ ಅವರು ಅರಿಶಿಣ ಪುಡಿ, ಶುಂಠಿ ಮತ್ತೆ ಕೊತ್ತಂಬರಿ ಸೊಪ್ಪು ಮೂರನ್ನು ಹಾಕಿ ರಾಗಿ ಅಂಬ್ಲಿಯನ್ನ ಮಾಡ್ಕೊಂಡು ಎಕ್ಸಾಮ್ ಸಮಯದಲ್ಲಿ ಕುಡಿಯೋದ್ರಿಂದ ಅವ್ರ ದೇಹನೂ ತಪ್ಪಾಗುತ್ತೆ. ಅವ್ರಿಗೆ ಎಕ್ಸಾಮ್ ಸಮಯದಲ್ಲಿ ಯಾವುದೇ ತರದ ಆರೋಗ್ಯ ಸಮಸ್ಯೆ ಬರುತ್ತೆ ಅದು ತಡೆ ಆಗ್ತದೆ ಸರ್. ಸರಿ, ತುಂಬಾ ಸಂತೋಷ. ಈಗ ಇದು ನೀವು ಜ್ಯೋತಿಷಿ ಅಂತ ಕೂಡ ಹೇಳ್ತೀರಲ್ಲ, ಸ್ವಲ್ಪ ಜಾತಕದ ಬಗ್ಗೆ, ಜಾತಕ ಮತ್ತೆ ಆ ಇದ ಬೇರೆ ಪದ್ಧತಿಗಳು, ಧಾರ್ಮಿಕ ಪದ್ಧತಿಗಳಿಂದ ಏನಾದ್ರು ಅವ್ರಿಗೆ ರಿಲೀಫ್ ಸಿಗ್ಬೋದಾ? ಹೌದು ಸರ್, ಖಂಡಿತ ಸಿಗುತ್ತೆ. ಯಾಕಂದ್ರೆ ಧಾರ್ಮಿಕ ವಿಚಾರಗಳಲ್ಲಿ ಒಂದು ಜ್ಯೋತಿಷದ ವಿಚಾರ ಬರುತ್ತೆ. ಜ್ಯೋತಿಷದಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಜಾತಕದಲ್ಲಿ 4ನೇ ಮನೆ, 5ನೇ ಮನೆ ಮತ್ತೆ 9ನೇ ಮನೆ ಒಂದು ವಿದ್ಯಾಭ್ಯಾಸದ ಒಂದು ಸ್ಥಾನಮಾನಗಳು ಅಂತ ಹೇಳ್ತೀವಿ. ಪ್ರತಿಯೊಂದು ವ್ಯಕ್ತಿಯ ಅವ್ರ ವಿದ್ಯಾಭ್ಯಾಸ ಏನ್ ಮಾಡಬಹುದು, ಏನು ದಾರಿ ಅವ್ರಿಗೆ ಸುಗಮ ಅಂತ ಹೇಳಿ 4ನೇ ಮನೆ 5ನೇ ಮನೆ ಪರೀಕ್ಷೆ ಮಾಡಿಸ್ಕೊಂಡು ಸಂಬಂಧಪಟ್ಟಂತ ಒಂದು ಜ್ಯೋತಿಷ ಪಂಡಿತರನ್ನ ವಿಚಾರಿಸಿಕೊಂಡು ಅವ್ರು ಹೋಗೋದು ತುಂಬಾ ಒಳ್ಳೇದಾಗುತ್ತೆ ಸರ್. 4ನೇ ಮನೆ 5ನೇ ಮನೆಗೆ ಏನಾದ್ರು ಪಾಪಗ್ರಹಗಳ ದೃಷ್ಟಿ ಇದ್ದಾಗ ಅವ್ರ ವಿದ್ಯಾಭ್ಯಾಸ ಕುಂಠಿತ ಆಗೋದಾಗಿರ್ಬೋದು, ಜ್ಞಾನಾರ್ಜನೆಗೆ ಕಡಿಮೆ ಆಗಿರ್ಬೋದು. ಕೆಲವು ಮಕ್ಕಳು ಮಂದತ್ವ ಆಗ್ತಾರೆ. ಆ ಮಂದತ್ವ, ಸೋಮಾರಿತನ ಬರೋದು ಕೂಡ 4ನೇ ಮನೆ 5ನೇ ಮನೆ 9ನೇ ಮನೆ ಸಂಯೋಗ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳು ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಅತ್ಯಂತ ಒಂದು ಒಳ್ಳೆ ರೀತಿಯಲ್ಲಿ ಅಂಕಗಳನ್ನು ಗಳಿಸ್ಕೊಳ್ಳೋಕೆ ಆರಂಭ ಆಗುತ್ತೆ ಸರ್. ಜಾತಕ ಫಲಗಳನ್ನ ಹೇಳ್ತಿದ್ರೆ ಮತ್ತೇನಾದ್ರು ಪರಿಹಾರಗಳಿದೆಯಾ? ಹೌದು ಸರ್, ಖಂಡಿತ ಪರಿಹಾರಗಳಿದೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಮಾಡುವಂತ ಪರಿಹಾರಗಳು ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಆಗಿರ್ಬೋದು, ಪರೀಕ್ಷೆಗಾಗಿರ್ಬೋದು ಅಥವಾ ನೆನಪಿನ ಶಕ್ತಿಗೆ ಅನುಕೂಲವಾಗಿರುವಂತಹ ಒಂದು ಪರಿಹಾರಗಳು ಕೆಲವೊಂದಿದೆ ಸರ್. ಏನಂದ್ರೆ ಸ್ನಾನ ಮಾಡುವಂತ ನೀರಿಗೆ ಸ್ವಲ್ಪ ಹಾಲನ್ನ ಬೆರೆಸಿ ಸ್ನಾನ ಮಾಡೋದ್ರಿಂದ ಅವ್ರ ಮನಸ್ಸು ಚಂಚಲ ಆಗದೆ ವಿದ್ಯಾಭ್ಯಾಸದ ಸಂಬಂಧಪಟ್ಟಂತ ಒಂದು ಕಾನ್ಸಂಟ್ರೇಷನ್ ಪವರ್ ಇಂಪ್ರೂವ್ ಆಗುತ್ತೆ. ಹಾಗೆ ಈ ಪ್ರದಕ್ಷಿಣೆ ಹಾಕುವಾಗ ಎಕ್ಕದ ಗಿಡಕ್ಕೆ 9 ಅಥವಾ 11 ಅಥವಾ 21 ಪ್ರದಕ್ಷಿಣೆ ಹಾಕೋದ್ರಿಂದ ಅವ್ರ ಶಾರ್ಪ್ನೆಸ್ ಇಂಪ್ರೂವ್ ಆಗುತ್ತೆ ಸರ್. ಶಾರ್ಪ್ನೆಸ್ ಇಂಪ್ರೂವ್ ಆಗೋದ್ರ ಜೊತೆಗೆ ಅವ್ರಿಗೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಅಂಕಗಳನ್ನು ಕಳ್ಸ್ಕೊಳ್ಳೋಕೆ ದಾರಿ ಸಿಗುತ್ತೆ. ಆಮೇಲೆ ಅನುಕೂಲ ಆದಾಗ ಗಣಪತಿ ಆಲಯಕ್ಕೆ 21 ಪ್ರದಕ್ಷಿಣೆ ಅಥವಾ 9 ಪ್ರದಕ್ಷಿಣೆ ಅಥವಾ 5 ಪ್ರದಕ್ಷಿಣೆ ಹಾಕೋದ್ರಿಂದ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಪೂರಕ ವ್ಯವಸ್ಥೆನ ಸಿಗುತ್ತೆ ಸರ್. ಗಣಪತಿ ಯಾಕೆ ಅಂತಂದ್ರೆ ಆ ಗಣಪತಿ ಅನುಗ್ರಹದಿಂದ ಶಾರ್ಪ್ನೆಸ್ ಇಂಪ್ರೂವ್ ಆಗೋದ್ರ ಜೊತೆಗೆ ಅವ್ರಿಗೆ ಒಳ್ಳೆ ಜ್ಞಾನಕ್ಕೆ ದಾರಿ ಸಿಗುತ್ತೆ, ಮತ್ತೆ ಎಕ್ಸಾಮ್ ಅಲ್ಲಿ ಒಳ್ಳೆ ಅಂಕಗಳನ್ನು ಕೂಡ ಪಡ್ಕೋಬಹುದು. ಮತ್ತೆ ಈ ತುಂಬಾ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಒತ್ತಡ ಇರುತ್ತೆ ಸರ್. ಒತ್ತಡ ನಿವಾರಣೆ ಮಾಡೋಕ್ಕೋಸ್ಕರ ಚಂದ್ರ ಅಂತೀವಿ, ಚಂದ್ರನ ನೀರನ್ನ ತೋರಿಸುತ್ತೆ. ಆ ನೀರಿನ ಅಕ್ವೇರಿಯಂನ ನಾರ್ತ್ ಈಸ್ಟ್ ಅಲ್ಲಿ ಇಟ್ಕೊಂಡು ಯಾವಾಗ್ಲಾದ್ರೂ ಅದನ್ನ ನೋಡೋದಾಗಿರ್ಬೋದು ಅಥವಾ ಹರಿಯೋ ನೀರನ್ನ ದೃಷ್ಟಿ ಮಾಡೋದಾಗಿರ್ಬೋದು ಅಥವಾ ಸ್ವಲ್ಪ ನೀರನ್ನ ಗಿಡಗಳಿಗೆ ಹಾಕೋದ್ರಿಂದ ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಅದ್ರ ಜೊತೆಗೆ ಅವ್ರಿಗೆ ಶಾಂತತೆ ಅಭಿವೃದ್ಧಿ ಆಗತ್ತೆ. ಶಾಂತತೆ ಅನುಕೂಲ ಆಯ್ತು ಅಂದ್ರೆ ಅವ್ರಿಗೆ ವಿದ್ಯಾಭ್ಯಾಸದ ಬಗ್ಗೆ ಏನ್ ಓದಿರ್ತಾರೋ ಅವ್ರ ನೆನಪಿನ ಶಕ್ತಿ ಇಂಪ್ರೂವ್ ಆಗುತ್ತೆ ಸರ್. ಹಾಗಾಗಿ ಅವ್ರಿಗೆ ಒಳ್ಳೆ ಅಂಕಗಳನ್ನು ಗಳಿಸೋದಕ್ಕೆ ದಾರಿ ಸಿಗುತ್ತೆ. ಓಕೆ, ಸರಿ. ಇದಕ್ಕೆ ಮಕ್ಕಳಿಗೆ ಏನಾದ್ರು ಶ್ಲೋಕ ಮಂತ್ರ ಏನಾದ್ರು ಇದೆಯಾ? ಹೌದು ಸರ್, ಗಣಪತಿಯ ಮಂತ್ರ ಜಪ ಅಂತ ಹೇಳ್ತೀವಿ ನಾವು. ಓಂ ಗಂ ಐಂ ಸಿದ್ಧಿವಿನಾಯಕಾಯ ನಮೋ ನಮಃ ಆ ಮಂತ್ರ ಆಗಿರ್ಬೋದು. ಓಂ ಗಂ ಐಂ ಜ್ಞಾನದಾಯಿನಿ ನಮೋ ನಮಃ ಇದು ಸರಸ್ವತಿ ಬೀಜಾಕ್ಷರಿ ಮಂತ್ರ. ಈ 2 ಮಂತ್ರ ವಿದ್ಯಾಭ್ಯಾಸಕ್ಕೆ ತುಂಬಾ ಅತಿ ಹೆಚ್ಚಾಗಿ ಅನುಕೂಲ ಇರುವಂತ ಮಂತ್ರಗಳು ಸರ್. ಹಾಗಾಗಿ ಪ್ರತಿಯೊಬ್ಬ ಮಗುನು ಆಗಿರ್ಬೋದು ಅಥವಾ 10th ಆಗಿರ್ಬೋದು, PUC ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು ಎಕ್ಸಾಮ್ ಸಮಯದಲ್ಲಿ ಜಪ ಮಾಡೋದ್ರಿಂದ ಪೂರ್ಣವಾಗಿ ಅವ್ರಿಗೆ ಅನುಗ್ರಹ ಆಗುತ್ತೆ ಸರ್. ತುಂಬಾ ಸಂತೋಷ ಪುನೀತ್ ಅವರೇ, ತುಂಬಾ ಒಳ್ಳೆ ಟಿಪ್ಸ್ ನ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೀರಾ. ಈ ಮುಂದಿನ ಭವಿಷ್ಯಕ್ಕೆ ಈಗಲೇ ನೀವು ಅದನ್ನೆಲ್ಲ ಚಿಂತೆ ಮಾಡಬೇಡಿ. ಎಕ್ಸಾಮಿನೇಷನ್ ಮುಗಿದ ಮೇಲೆ ಕೂತ್ಕೊಂಡು ನಿಮ್ಗೆ ಯಾವ್ದು ಬೇಕೋ ಅದನ್ನ ನಿಮ್ಮ ಹಿರಿಯರ ಹತ್ರ ಅದನ್ನ ಡಿಸ್ಕಸ್ ಮಾಡಿ ಒಂದು ನಿರ್ಧಾರ ತಗೊಳ್ಳಿ ಅಂತ ಹೇಳಿದ್ದೀರಾ. ತುಂಬಾ ಸಂತೋಷ ವಿಷಯ. ಯಾಕಂದ್ರೆ ಕೆಲವು ಕಡೆ ನೋಡಿದೀವಿ, ನಮ್ಮ ಅಜ್ಜ ನಮ್ಮ ಮುತ್ತಜ್ಜ ಎಲ್ಲ ಮಕ್ಕಳನ್ನ ಮೆಡಿಕಲ್ ಓದಿಸ್ಬೇಕು, ಇಂಜಿನಿಯರಿಂಗ್ ಓದಿಸ್ಬೇಕು ಅಂತಿದ್ರಪ್ಪ, ನೀನ್ ಅದನ್ನೇ ಓದ್ಬೇಕು ಅಂತ ಹೇಳ್ಬಿಟ್ಟು ಒತ್ತಡ ಹಾಕೋರು ಇರ್ತಾರೆ. ಆ ಹಿರಿಯರಿಗೂ ಒಂದು ಬುದ್ಧಿ ಹೇಳ್ದಂಗಾಯ್ತು, ನೀವು ಓದೋ ಸಮಯದಲ್ಲಿ ಅವ್ರಿಗೆ ಒತ್ತಡ ಹಾಕ್ಬೇಡಿ ಅಂತ. ಆದಷ್ಟು ವಿದ್ಯಾರ್ಥಿಗಳಿಗೆ ಅವ್ರ ಚಾಯ್ಸ್ ಏನಿದೆ, ಅವ್ರ ಆಸಕ್ತಿ ಏನಿದೆ ಅದನ್ನೇ ಓದಿ ಅನ್ನೋದನ್ನ ನೀವು ಹೇಳಿದೀರಾ. ತುಂಬಾ ಸಂತೋಷದ ವಿಷಯ. ಶ್ಲೋಕ ಇಚ್ಛೆ ಇರೋರು ಶ್ಲೋಕ ಮಂತ್ರ ಹೇಳಿದಿರಾ, ಅದನ್ನ ಬೇಕಾದ್ರೆ ಪಠಿಸಿ ಅವರ ಒಂದು ವೃದ್ಧಿನ ಮಾಡ್ಕೊಬಹುದು. ಹೆಂಗೆ ಕಾನ್ಸಂಟ್ರೇಷನ್ ಬಿಲ್ಡಪ್ ಮಾಡ್ಬೇಕು,
ಹೆಂಗೆ ಒತ್ತಡದಿಂದ ಮುಕ್ತವಾಗಿ ಈ ಪರೀಕ್ಷೆಗಳನ್ನ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಒಂದು ತುಂಬಾ ಒಳ್ಳೆ ಉಪಯುಕ್ತವಾದ ಸಲಹೆಗಳನ್ನು ಕೊಟ್ಟಿದ್ದೀರಾ. ಇದಕ್ಕೆ ನಮ್ಮ ವಿವಿಡ್ ವಿಷನ್ ಇಂದ ನಿಮ್ಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಎಲ್ಲಾ ವಿದ್ಯಾರ್ಥಿಗಳ ಜೀವನ ಸುಖವಾಗಿರ್ಲಿ. ಮಾಯಕರ ಪ್ರಭುವಿನ ಆಶೀರ್ವಾದ ಎಲ್ಲಾ ವಿದ್ಯಾರ್ಥಿಗಳ ಮೇಲೆ ಇರ್ಲಿ ಸರ್. ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿ ಒಳ್ಳೆ ಅಂಕಗಳನ್ನು ಗಳಿಸಿ, ಯಾವುದೇ ಗೊಂದಲ ಬೇಡ, ಸುಖ ಶಾಂತಿ ನೆಮ್ಮದಿಯಿಂದ ಒಂದು ವಿದ್ಯಾಭ್ಯಾಸ ಮಾಡಿ, ಹಾಗೆ ಪರೀಕ್ಷೆ ಬರೀರಿ, ಗೊಂದಲದಿಂದ ಮುಕ್ತವಾಗಿರಿ. ಮಾಯಕರ ಪ್ರಭುವಿನ ಆಶೀರ್ವಾದ ಸಂಪೂರ್ಣವಾಗಿರ್ಲಿ ಸರ್. ಸೊ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂತಹ ಸಲಹೆ ಸೂಚನೆಗಳನ್ನ ಟಿಪ್ಸ್ ಅನ್ನ ಕೊಟ್ಟಿದ್ದೀರಾ. ಇದಕ್ಕಾಗಿ ನಮ್ಮ ವಿವಿಡ್ ವಿಷನ್ ಕಡೆಯಿಂದ ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ತೆ ಸರ್.